ಪೇಡೆ ತಗೋ ಖುಷಿ ಸುದ್ದಿ. ಖುಷಿ ಸುದ್ದಿ? ಹ್ಞೂ ಪಾ ಖುಷಿ ಸುದ್ದಿ. ನಾಚಿಕೆ ಗೀಚಿಕೆ ಐತಿಲ್ಲಲ್ಲಿ ಮಬ್ಬ ಬಡಿಸಿ ಮಗನ 45 ವಯಸ್ಸು ಆತಲ್ಲಿ ಎದಕ್ ಬೇಕಿತ್ಲಿ ಮಕ್ಕಳ? ಈ ವಯಸ್ಸಿನಾಗೂ ಮಕ್ಕಳು ಬೇಕಾ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟ ನಿಂತೀಯ ನೀನ? ಏ ಮಕ್ಕಳದ ಖುಷಿ ಸುದ್ದಿ ಅಲ್ಲೋ, ಅಡಿಸಿ ಮಗನ ಓದೊಂದ. ಏನ್ ಮಾತಾಡಕತ್ತಿ? ಮತ್ತೆ ಎದರ್ದ? ನನ್ನ ಮಗ ಮುಕ್ಕಳಿಯರಿಂಗ್ ಓದಿದ್ದ ಅಲ್ಲ, ಅವಂಗ ಓದಿದ್ನೆ ನೋಡ. ಈಗ ಬೆಂಗಳೂರಿನಾಗ ಜಾಬ್ ಬಂದಿತ್ತ ಅವಂಗ. ಜಾಬ್ ಹತ್ತೈತಿ? ಹ್ಞೂ ಮತ್ತೆ ಇದ್ರವಣ ಚಲೋ ಆತ್ ಬಿಡಪ್ಪ, ಅದಕ್ಕ ಕೊಡಾತೀನ್ ಪೇಡೆ. ಊರು ತಗೋ ಪೇಡೆ ತಗೋ, ಪೇಡೆ ತಿನ್ನ. ಚಲೋ ಆತ್ ಬಿಡಪ್ಪ. ಅಲ್ಲೋ ಓದಿದ್ರೆ ಏನ್ ಸಿಗುದಿಲ್ಲ ಅಂತ ಅನ್ಕೊಂಡಿದ್ದೆ, ಏನು ನಿನ್ನ ಮಗ ಓದಿ ನೌಕರಿ ತಗೊಂಡಾರಲ್ಲ? ಮತ್ತ ಪೇಮೆಂಟ್ ಎಷ್ಟು ಹೇಳ ಅವಂಗ? ಎಷ್ಟೊಂದ್ 15,000 ರೂಪಾಯಿ? 15,000? ಅಲ್ಲೋ ಮುಕ್ಕಳಿಯರಿಂಗ್ ಓದಿ 15,000 ರೂಪಾಯಿ ಪೇಮೆಂಟ್ ತಗೋತಾನಂತ ಮಾಡಿ ಏನ ನನ್ನ ಮಗ? ಮತ್ತೆ ಎಷ್ಟಪ್ಪ? 45,000 ರೂಪಾಯಿ. 45,000 ರೂಪಾಯಿ ತಿಂಗಳಕ್ಕೇನು ವರ್ಷಕ್ಕೆ? ತಿಂಗಳಿಗೂ ಪಾ, ವರ್ಷಕ್ಕೆ ಯಾವ ತಗೋತಾನ? ಚಲೋ ಆತಲ್ಲೋಪ 45,000 ರೂಪಾಯಿ ಅಂದ್ರೆ. ಕೆಲ್ಸ ಗಿಲ್ಸ ಬಿಟ್ಟು ಮನ್ಯಾಗ ಕುಂದರ್ತೀನಿ ಈಗ ಮಸ್ತ್. ಮತ್ತ ಆರಾಮ್ ಕುಂತ್ ತಿನ್ನೋದಪ್ಪಾ. ನಾನಂತೂ ಓದಿಲ್ಲ, ನನ್ನ ಮಗಗ್ ಓದಿಸಿದ್ಯಾ, ಈಗ ನೋಡ ಆರಾಮ್ ಕುಂತ್ ತಿನ್ನುವಂಗಾತ. ಚಲೋ ಆತ್ ಬಿಡಪ್ಪ. ನಾ ಏನ್ ಅನ್ಕೊಂಡಿದ್ದೆ ಹೇಳ, ಓದಿದ್ರೆ ಏನ್ ಸಿಗುದಿಲ್ಲಪ್ಪ ಅಂತ ಅನ್ಕೊಂಡಿದ್ದೆ. ಮನಸ್ ಕೊಟ್ಟು ಓದಿದ್ರೆ ಎಲ್ಲಾ ಸಿಗ್ತೈತಿ ಬಿಡ. ಮತ್ತೆ ಎಲ್ಲಾ ಸಿಗ್ತೈತಪ್ಪ. ಗೌರ್ಮೆಂಟ್ ಜಾಬ್ನು ಸಿಗ್ತೈತಿ, ಕಂಪ್ನಿ ಒಳಗ್ ಜಾಬ್ನು ಸಿಗ್ತೈತಿ. ಚಲೋ ಆತ್ ಬಿಡಪ್ಪ, ಚಲೋ ಆತ. ತಗೋ ನಿನ್ ಹೆಂಡತಿಗೆ ಒಂದ್ ಕೊಡ. ನನ್ನ ಹೆಂಡತಿಗೊಂದು ಕೊಡ್ತೇನಿ. ಹೇಳ ಹಂಗ ಹೇಳ. ನನ್ನ ಮಗಳಿಗೊಂದು ಕೊಡ್ತೇನಿ. ನನ್ನ ಮಗಳಿಗೊಂದು ಕೊಡ್ತೇನಿ. ಆತು ಸಾಕು. ಇನ್ನು ಊರ್ ತುಂಬಾ ಪೇಡೆ ಹಂಚ್ಬೇಕಣ, ಅದಾಯ್ತನ? ಹಂಚಪ್ಪ. ಆಯ್ತು ಬರ್ತೇನೆ. ನಿನ್ ಮಗಗೂ ಹಿಂಗ ಓದಿಸ್. ಓದಿಸ್ತೇನೆ, ನಾನು ಓದಿಸ್ತೇನೆ. ನಿನ್ ವಯಸ್ಸಿಗೆ ಕುಂತ ತಿಂತಿ. 45,000 ರೂಪಾಯಿ ಅಲ್ಲ, ಅವನ ವಯಸ್ಸಿಗೆ ಮತ್ತೆ 50,000-60,000 ರೂಪಾಯಿ ಬರ್ತೈತಿ. ಹೌದು.